ಹಾರ್ಮೋಸ್ ಮೇಲಿನ ಹಿಡಿತಕ್ಕಾಗಿ ಅಮೆರಿಕ ಈಗ ಸಂಘರ್ಷವನ್ನ ಮಾಡ್ತಾ ಇದೆ ಇರಾನ್ ಮೇಲೆ. ಇರಾನ್ ಅನ್ನ ಮಣಿಸೋದಕ್ಕೆ ಆರ್ಥಿಕ ದಿಗ್ಬಂಧನವನ್ನ ಹೇರಿದಂತಹ ದೊಡ್ಡಣ್ಣ ಅಮೆರಿಕ. ಇರಾನ್ ವಿರುದ್ಧ ಎಕಾನಮಿ ಯುದ್ಧವನ್ನ ಸಾರೋದಕ್ಕೆ ಅಮೆರಿಕ ಲಿಟರಲಿ ಈಗ ಸಜ್ಜಾಗಿದೆ. ಅಮೆರಿಕದ ಈ ನಿರ್ಧಾರದ ಪರ ನಿಲ್ಲದಂತಹ ವೆಸ್ಟರ್ನ್ ಕಂಟ್ರಿಗಳು, ಪಶ್ಚಿಮ ದೇಶಗಳು ಇರಾನ್ ಆರ್ಥಿಕ ನರನಾಡಿ ಕತ್ತರಿಸೋದಕ್ಕೆ ಟ್ರಂಪ್ ಈಗ ಆದೇಶವನ್ನು ಕೊಟ್ಟಿದ್ದಾರಂತೆ. ಆದರೆ ಇದಕ್ಕೆಲ್ಲ ಬೆದರದಂತಹ ಟ್ರೆಹಾನ್ ರಾಜ್ಗೆ ಬರಬಹುದು ಎಂಬ ಟ್ರಂಪ್ ಲೆಕ್ಕ ಈಗ ಹುಸಿಯಾಗಿದೆ. ಇರಾನ್ ಸಂಸತ್ನಲ್ಲಿ ಹೊಸ ಬಿಲ್ಗೆ ಅನುಮೋದನೆ ಅನ್ನುವಂಥದ್ದಾಗಿದೆ. ಅಮೆರಿಕದ ಜೊತೆ ಕೈ ಜೋಡಿಸುವವರೆಲ್ಲ ನಮ್ಮ ಶತ್ರುಗಳು ಅನ್ನುವಂತಹ ಮಾತನ್ನ ರೈಟ್ ನಾವು ಈಗ ಇರಾನ್ ಹೇಳ್ತಾ ಇದೆ. ಇರಾನ್ ಬೆಂಕಿ ನಿರ್ಣಯಕ್ಕೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಈಗ ಲಿಟ್ರಲಿ ಟೆನ್ಷನ್ ಆಗಿದೆ. ಯಾರ್ಯಾರು ಅಮೆರಿಕವನ್ನ ಹಾಡಿ ಹೊಗಳ್ತೀರಿ, ಯಾರ್ಯಾರು ಅಮೆರಿಕ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಿ, ಅಮೆರಿಕ ಜೊತೆ ಕೈ ಜೋಡಿಸ್ತೀರಿ, ಅವರೆಲ್ಲರೂ ಕೂಡ ನಮ್ಮ ಶತ್ರುಗಳು ಅನ್ನುವಂತಹ ಮಾತನ್ನ ರೈಟ್ ನಾವೀಗ ಇರಾನ್ನಲ್ಲಿ ಅನೇಕ ಜನ ಹೇಳ್ತಾ ಇದ್ದಾರೆ. ಮತ್ತು ಇರಾನಿನ ಪಾರ್ಲಿಮೆಂಟ್ನಲ್ಲಿ ಮತ್ತು ಇರಾನಿನ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡಿದೆ. ಲಿಟ್ರಲಿ ಇರಾನ್ ಈಗ ಆರ್ಥಿಕ ಯುದ್ಧಕ್ಕೆ, ಎಕಾನಮಿ ವಾರ್ಗೆ ರೆಡಿಯಾಗಿ ನಿಂತಿದೆ. ಹಾಗಾದ್ರೆ ಹಾರ್ಮೋಸ್ ನಮ್ದು ಹುಷಾರ್. ಅಮೆರಿಕ ಆರ್ಥಿಕ ದಿಗ್ಬಂಧನಕ್ಕೆ ಇರಾನ್ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಡೀಟೇಲ್ಸ್ ಏನು ಅನ್ನುವಂಥದ್ದನ್ನ ಡೀಟೇಲ್ಡ್ ಆಗಿ ನೋಡಿಕೊಂಡು ಬರೋಣ. ಹಾರ್ಮೋಸ್ ನಮ್ದು ಹುಷಾರ್ ಅಂತ ಇದೆ. ಅಮೆರಿಕ ಆರ್ಥಿಕ ದಿಗ್ಬಂಧನಕ್ಕೆ ಈಗ ಇರಾನ್ ಏನು ಅಂತಂದ್ರೆ ಸೆಡ್ಡು ಹೊಡಿತಾ ಇದೆ. ಸೊ ಇದೆಲ್ಲವೂ ಕೂಡ ಈಗ ಬಹಳ ದೊಡ್ಡ ಪ್ರಮಾಣದ ವ್ಯಾಪಕ ಚರ್ಚೆಯಾಗಿ ಹೊರಹೊಮ್ತಾ ಇದೆ. ಎಲ್ಲಿ ಆರ್ಥಿಕ ದಿಗ್ಬಂಧನವನ್ನು ಹಾಕಬಿಡುತ್ತೆ ಅಮೆರಿಕ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಆದ್ದರಿಂದ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ ಅಮೆರಿಕ ಇರಾನ್ಗೆ. ಬಟ್ ಇರಾನ್ ಅದನ್ನು ಲೆಕ್ಕಿಸ್ತಾ ಇಲ್ಲ. ಅಮೆರಿಕ ಕೊಡ್ತಾ ಇರುವಂತಹ, ವಿಶ್ವದ ದೊಡ್ಡಣ್ಣ ಆಗಿರುವಂತಹ ಅಮೆರಿಕ ಕೊಡ್ತಾ ಇರುವಂತಹ ವಾರ್ನಿಂಗ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇರಾನ್ ನಾಟ್ ರೆಡಿ. ಅದು ಏನೇ ಸಂಕಷ್ಟ ಆದರೂ, ಅದು ಯಾವುದೇ ರೀತಿಯ ಯುದ್ಧ ಆದರೂ ಕೂಡ ವಿ ಆರ್ ರೆಡಿ ಟು ಫೇಸ್ ಅನ್ನುವಂತಹ ನಿಲುವಿನಲ್ಲಿ ಇರಾನ್ ಇದೆ. ಸೊ ಉಭಯ ರಾಷ್ಟ್ರಗಳ ಈ ಒಂದು ಹೋರಾಟಕ್ಕೆ ಪಾಶ್ಚಾತ್ಯ ದೇಶಗಳು ಏನಿದೆ, ವೆಸ್ಟರ್ನ್ ಕಂಟ್ರಿಗಳು ಏನಿದೆ, ಭಾರತವನ್ನು ಕೂಡ ಒಳಗೊಂಡು ಆ ರಾಷ್ಟ್ರಗಳಿಗೆ ಈಗ ತಳಮಳ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಯಾಕೆಂತಂದರೆ ವಿಶ್ವದ ದೊಡ್ಡ ರಾಷ್ಟ್ರ ಆಗಿರುವಂಥದ್ದು ಒಂದು ಅಮೆರಿಕ, ಮತ್ತೊಂದು ಫ್ಯೂಯಲಿನ ಮೇಲೆ ಅನೇಕ ದೇಶದ ಆರ್ಥಿಕ ಸ್ಥಿತಿಗತಿಗಳು ಬ್ಯಾಲೆನ್ಸ್ ಆಗುತ್ತೆ, ಮ್ಯಾನೇಜ್ ಆಗುತ್ತೆ. ಸೊ ಅಂತಹ ದೇಶದ ಆರ್ಥಿಕ ಸ್ಥಿತಿಗತಿಗಳು ಕುಸಿದು ಬಿಟ್ಟರೆ ಅನ್ನುವಂತಹ ಆತಂಕಗಳು ಅನೇಕ ದೇಶಗಳಿಗಿದೆ, ಇನ್ಕ್ಲೂಡಿಂಗ್ ಭಾರತಕ್ಕೂ ಇದೆ. ಸೊ ಆದ್ದರಿಂದ 111 ರೂಪಾಯಿ ಏನೂ ಇಲ್ಲದೇ ನಮ್ಮ ದೇಶದಲ್ಲಿ ಪೆಟ್ರೋಲ್ ರೇಟ್ ದಿನೇ ಜಾಸ್ತಿ ಆಗ್ತಿರುತ್ತೆ. ನಮ್ಮ ರಾಜ್ಯ ಸರ್ಕಾರದವರು ಒಂದು ರೀತಿ ರೇಟ್ ಜಾಸ್ತಿ ಮಾಡ್ತಾರೆ, ಕ್ರೂಡ್ ಆಯಿಲ್ ನೆಪದಲ್ಲಿ ಕೇಂದ್ರ ಸರ್ಕಾರದವರು ಒಂದು ರೀತಿ ಜಾಸ್ತಿ ಮಾಡ್ತಾರೆ, ಏನೂ ಇಲ್ಲದೇ ಇಷ್ಟ ಆಗುತ್ತೆ. ಇನ್ನು ಹಾರ್ಮೋಸ್ ಜಲಸಂಧಿಗೆ ಏನಾದರೂ ತೊಂದರೆ ಆದರೆ, ಅದರ ಹಿಡಿತಕ್ಕೆ ಏನಾದರೂ ಆರ್ಥಿಕ ದಿಗ್ಬಂಧನ ಯುದ್ಧ ಪ್ರಾರಂಭ ಆದರೆ ನಮ್ಮ ದೇಶಕ್ಕೆ ಎಷ್ಟು ಹೊಡೆತ ಬೀಳುತ್ತೆ. ಆಗ ನಮ್ಮ ದೇಶದಲ್ಲಿ ಲೀಟ್ರಿಗೆ 150 ರೂಪಾಯಿ ಆಗುತ್ತೆ. ಲೀಟ್ರಿಗೆ ಪೆಟ್ರೋಲು 150 ರೂಪಾಯಿ ಆಗುತ್ತೆ. ಹತ್ರ ಇನ್ನು 39ರಿಂದ 40 ರೂಪಾಯಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಇವರಿಬ್ಬರ ಮಧ್ಯೆ ಆರ್ಥಿಕ ಯುದ್ಧ ನಡೆದರೆ, ಎಕನಾಮಿಕಲ್ ವಾರ್ ಅನ್ನುವಂಥದ್ದು ನಡೆದರೆ, ಇರಾನ್ ಏನು ಒಂದು ಸಂದೇಶವನ್ನು ಕೊಟ್ಟಿದೆ, ಆ ಸಂದೇಶಕ್ಕೆ ಲಿಟ್ರಲಿ ಈಗ ಜಗತ್ತು ತತ್ತರಿಸಿ ಹೋಗಿದೆ. ಬಟ್ ಇವರಿಬ್ಬರ ವಾರ್ ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಹೋಪ್ಫುಲಿ ಯಾವುದೇ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಏರುಪೇರು ಆಗದೆ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ಮಾಡಿದರೆ ಸಾಕು ಅನ್ನೋದೇ ಅನೇಕ ಜನರ ಆಶಯ.